ಪ್ರಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕಲ್ಪತರು ನಾಡು ಅಂದರೆ ಭಾಳ ಫೇಮಸ್ಸು. ಅದರಲ್ಲೂ ಕಲ್ಪತರು ನಾಡಿಗೆ ಇತ್ತೀಚೆಗೆ ಒಂದು ವಿಶೇಷವಾದ ಸ್ಥಾನಮಾನ ಸಿಕ್ಕಿದೆ. ಅದರಲ್ಲೂ ಸ್ಮಾರ್ಟ್ ಸಿಟಿನಲ್ಲಿ ಎತ್ತಿದ ಕೈ ಅಂತಾರೆ. ಆದರೆ ಇಂಥ ನಾಡು ಚಿಕ್ಕನಾಯಕನಹಳ್ಳಿ ತಾಲೂಕು ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ. ಏಕೆಂದರೆ ಹಿಂದೆ ಮಾಧುಸ್ವಾಮಿಯವರು ಇಲ್ಲಿ ನಾಯಕರಾಗಿದ್ದಾಗ ಅದರ ಕಥೆನೇ ಬೇರೆ ಇತ್ತು. ಆದರೆ ಇತ್ತೀಚೆಗೆ ಸುರೇಶ್ ಬಾಬು ಅವರು ಇಲ್ಲಿ ಶಾಸಕರಾಗಿದ್ದಾರೆ. ಶಾಸಕರಾದ ಮೇಲಂತೂ ಚಿಕ್ಕನಾಯಕನಹಳ್ಳಿ ಕುಲಗೆಟ್ಟು ಕರ್ಮಕಾಂಡವಾಗಿ ನಿಂತಿದೆ. ಇಲ್ಲಿ ನೋಡಿ ನಮ್ಮ ಸಾಹೇಬರು CM ಸಾಹೇಬರು ಎಷ್ಟು ಕಷ್ಟಪಡ್ತಾರೆ. ಆದರೆ ಈ ಜಿಲ್ಲೆಯ ಕಥೆನ ಹೇಳೋಕ್ಕೆ ಅಸಾಧ್ಯ. ಕಲ್ಪತರು ನಾಡಿನ ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ಕಚೇರಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಗಬ್ಬು ಸ್ಮೆಲ್ ಬರ್ತದೆ. ಅದೇನು ಸ್ಮೆಲ್ ಅಂತ ಒಳಗಡೆ ನೋಡಿದ್ರೆ ನಮ್ಮ ತಂಡಕ್ಕೆ ಸಿಕ್ಕಿದ್ದು ಬೇರೆ ಏನೂ ಅಲ್ಲ. ತಹಸೀಲ್ದಾರ್ ಸಾಹೇಬರು ಅದ್ಯಾಗೆ ಇಲ್ಲಿ ಜೀವನ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೂ ಮಾತ್ರ ಇಲ್ಲಿ ಗಬ್ಬು ನಾರ್ತಾಯಿದೆ ಬಾತ್ರೂಮು. ಅಂದ್ರೆ ಮಾತ್ರ ಯಾರು ಇಲ್ಲಿ ತಿರುಗಿ ನೋಡೋಂಗಿಲ್ಲ. ಜನ ನೋಡಿ ಮುಂದೆ ತಿರುಗಿ ನೋಡದೆ ಹೆಂಗೆ ನಿಂತಿದ್ದಾರೆ. ಯಾಕೆಂದರೆ ಈ ಗಬ್ಬನಾರು ವಾಸನೆನ ಯಾಕೆ ಕುಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಮೊನ್ನೆ ಪರಮೇಶ್ವರ್ ಅಣ್ಣವರೇ ದಯಮಾಡಿ ಸುರೇಶ್ ಬಾಬು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಆಗ ಕಚೇರಿನ ಹೆಂಗೆ ಇಟ್ಕೊಬೇಕು ಅಂತೇಳಿ ಅವ್ರಿಗೆ ಹೇಳಿ. ಇವರಂತೂ ತಹಸೀಲ್ದಾರ್ ಏನಾರು ಮಾಡ್ಕೊಳ್ಳಿ, ನಾನು ಮಾತ್ರ ಆಯಾಮಾಗಿರೋಣ ಅಂತೇಳಿ ಇದ್ದಾರೆ. ದಯಮಾಡಿ ಈ ಗಬ್ಬನಾರ್ತಿರುವ ಬಾತ್ರೂಮನ್ನು ಸ್ವಚ್ಛಗೊಳಿಸಿ ಯಾವಾಗ ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತೀರಾ ಅಂತೇಳಿ ನಾವು ನಮ್ಮ ಮಾಧ್ಯಮದಿಂದ ಕೇಳ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ನಾರ್ತಿರೋಂಥ ಈ ಗಬ್ಬನಾರ್ತಿರುವ ಬಾತ್ರೂಮನ್ನು ಸ್ವಚ್ಛ ಮಾಡಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ.